ಕರ್ನಾಟಕದ ಶಾಲಾ ಮಕ್ಕಳಿಗೆ ಉಚಿತ ಪಾದರಕ್ಷೆಗಳನ್ನು ವಿತರಿಸಲು ಇಲಾಖೆಗೆ ನಿಖರವಾದ ಪಾದದ ಅಳತೆಯನ್ನು ಕಳುಹಿಸುವುದು ಹೇಗೆ? ಮೊದಲು ವಿದ್ಯಾರ್ಥಿಯನ್ನು ಗೋಡೆಗೆ ಆತುಕೊಂಡು ಬರಿಗಾಲಿನಲ್ಲಿ ನೇರವಾಗಿ ನಿಲ್ಲಿಸಿ. ಗೋಡೆಗೆ ತಾಗಿರುವ ಹಿಮ್ಮಡಿಯಿಂದ ಅತಿ ಉದ್ದದ ಬೆರಳಿನ ತುದಿಯವರೆಗೆ ಸ್ಕೇಲ್ ಬಳಸಿ ಸೆಂಟಿಮೀಟರ್ಗಳಲ್ಲೇ ನಿಖರವಾಗಿ ಅಳತೆ ಮಾಡಿ. ಆದರೆ ಇಲಾಖೆಯ ಫಾರ್ಮ್ಯಾಟ್ನಲ್ಲಿ ಕೇವಲ ಪೂರ್ಣ ಸಂಖ್ಯೆಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಹಾಗಾಗಿ ಬಂದ ಅಳತೆಯನ್ನು ಹತ್ತಿರದ ಪೂರ್ಣ ಸೆಂಟಿಮೀಟರ್ಗೆ ಬದಲಾಯಿಸಿ. ಅಂದರೆ 21.4 ಇದ್ದರೆ ಅದನ್ನು 21 ಸೆಂಟಿಮೀಟರ್ ಎಂದು ಪರಿಗಣಿಸಿ. ಈಗ ನಿಗದಿತ ರಿಪೋರ್ಟಿಂಗ್ ಚಾರ್ಟ್ನಲ್ಲಿ 16 ರಿಂದ 32 ಸೆಂಟಿಮೀಟರ್ ವರೆಗಿನ ಅಳತೆಗಳಿರುತ್ತವೆ. ಅದರಲ್ಲಿ ಆ 21 ಸೆಂಟಿಮೀಟರ್ ಕಾಲಮ್ ಅನ್ನು ಹುಡುಕಿ. ವಿದ್ಯಾರ್ಥಿ ಬಾಲಕ ಅಥವಾ ಬಾಲಕಿ ಎಂಬುದರ ಆಧಾರದ ಮೇಲೆ ಆಯಾ ಸಾಲಿನಲ್ಲಿ ಒಂದು ಟ್ಯಾಲಿ ಮಾರ್ಕ್ ಅನ್ನು ಸರಿಯಾಗಿ ನಮೂದಿಸಿ. ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿ ಮುಗಿದ ಮೇಲೆ ಶಾಲೆಯ DISC ಸಂಖ್ಯೆ ಬರೆದು ವರ್ಗ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರು ಹಾಕಿಸಿ. ಇದೇ ರೀತಿ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಳತೆಯನ್ನು ತಪ್ಪಿಲ್ಲದೆ ದಾಖಲಿಸಿ ಪಟ್ಟಿ ಸಲ್ಲಿಸಿದರೆ ನಮ್ಮ ಕರ್ನಾಟಕದ ಅಳತೆಯ ಪಾದರಕ್ಷೆಗಳು ಯಾವುದೇ ಗೊಂದಲವಿಲ್ಲದೆ ನಿಖರವಾಗಿ ತಲುಪುತ್ತವೆ. ಹದಿನೆಂಟು ಸೆಂಟಿಮೀಟರ್ ಇದೆ. ಏನು ಹೆಸರು ಪುಟ? ದೇವಿಕಾ 18 ಸೆಂಟಿಮೀಟರ್. 18.5 ಸೆಂಟಿಮೀಟರ್. 20 ಸೆಂಟಿಮೀಟರ್ ಕಾವ್ಯ. MD ಗೋಡೆಗೆ ತಗ್ಸು. ಹಿಂದಕ್ಕೆ ಹೋಗ್ಲಿ ಅದಕ್ಕೆ MD ಅಷ್ಟೇ ಬರ್ತದೆ.